ರೈತರು ಓನರ್ಸು ನೀವು ಬ್ಯಾಡ್ ಅಂದರೆ ನಾನು ಎಕ್ಸೆಪ್ಟ್ ಮಾಡಿದ್ದೀನಿ, ನಾನು ಹಿಂದೆ ಸರ್ದಿದ್ದೀನಿ. ನೀವು ಸ್ಟಾರ್ಟ್ ಮಾಡ್ರಿ ಅಂತ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಲ್ಲ. ಯಾವಾಗ ಒಬ್ಬ ಪ್ರೈವೇಟ್ ಇಂಡಸ್ಟ್ರಿಯಲಿಸ್ಟ್ 250 ಕೋಟಿ ಹಾಕಿ ಪ್ರಾಫಿಟ್ ಮಾಡ್ಕೋತಾನಂದರೆ ಸರ್ಕಾರ ವತಿಯಿಂದ 50 ಕೋಟಿ ಇತ್ತಂದರೆ ಪ್ರಾಫಿಟ್ ಯಾಕೆ ಆಗಲ್ಲ ನಾನು ಕೇಳ್ತಾ ಇದ್ದೀನಿ. ನಾನು ಉಗಾದಿಗೆ ಗಂಗಾ ಶುಗರ್ ಇಂಡಸ್ಟ್ರೀಸ್ 2500 TCD ಶಂಕುಸ್ಥಾಪನೆ ಮಾಡ್ತಾ ಇದ್ದೀನಿ. ನಾನು ಮೊನ್ನೆ ಪ್ರೆಸ್ ಮುಖಾಂತರ ಇದೆ, ನನಗೇನು DCC ಬ್ಯಾಂಕ್ ಓಪನ್ ಹರಾಜ್ನಲ್ಲಿ ನಾನೇನು BSSK ಫ್ಯಾಕ್ಟ್ರಿ ಖರೀದಿ ಮಾಡಿದ್ದೆ. ರೈತರ ಒಂದು ಜೊತೆಯಲ್ಲಿ ಡಿಸ್ಕಷನ್ 8ನೇ ತಾರೀಕಿಗೆ ಮಾಡಿದಾಗ ನಮ್ಮ ಫ್ಯಾಕ್ಟ್ರಿ ನಾವು ಉಳಿಸ್ಕೋತೀವಿ, ತಾವು ಹಿಂದೆ ಸರಿಬೇಕಂತೇಳಿ ಹೇಳಿದರು. ನಾನು ಅವ್ರಿಗೆ ಕಮಿಟ್ಮೆಂಟ್ ಕೊಟ್ಟಿದ್ದೆ ಕಿ ಸರಿ ತಮ್ಮ ಫ್ಯಾಕ್ಟ್ರಿ ತಮ್ಮ ಹೊಲ ತಾವು ಉಳಿಸ್ಕೋತಂದ್ರೆ ನಾನು ಹಿಂದೆ ಸರಿತಾ ಅಂತ ಹೇಳಿದ್ದೆ. ಒಂದು ಮಾನವೀಯತೆ ಧರ್ಮದ ಮೇಲೆ ನಾನು ಇವತ್ತಿನ ದಿವಸ ಏನು DCC ಬ್ಯಾಂಕಿಗೆ ಲೆಟರ್ ಕೊಟ್ಟಿದ್ದೆ, ಈ ಪ್ರಕ್ರಿಯೆಯಲ್ಲಿ ನಾನು ಹಿಂದೆ ಸರಿತಾ ಇದ್ದೀನಿ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಫಾರ್ಮರ್ಸ್ ಅಂಥೇಳಿ. ಅವಾಗ ನಿಮ್ಗೆ ಲೆಟರ್ ಕೊಟ್ಟಿದ್ದಾಗ ನನ್ನ ಓನ್ಲಿ ಸಿಗ್ನೇಚರ್ ಕಾಪಿ ಇತ್ತು, ಬಟ್ ಈ ರಿಸೀವ್ಡ್ ಕಾಪಿ ಇಲ್ಲಿ ಕೊಟ್ಟಿದ್ದೀನಿ. ವಿದಿನ್ ಟೈಮ್ನಲ್ಲಿ ನಾನು ವಿತ್ಡ್ರಾ ಆಗಿದ್ದೀನಿ. ನಾನು ನುಡಿದಂತೆ ನಡೆದಿದ್ದೀನಿ. ಇವಾಗ ರಾಜಶೇಖರ್ ಪಾಟೀಲ್ ಅವರು ಈ ಫ್ಯಾಕ್ಟ್ರಿ ಮುಂದಾಳತ್ವ ವಹಿಸಬೇಕು, ಸಾರ್ವಜನಿಕ ರಂಗದಲ್ಲಿ ಈ ಫ್ಯಾಕ್ಟ್ರಿ ಉಳಿಬೇಕು, ಷೇರುದಾರರೇ ಮಾಲಕರಾಗಿ ನಡೆಸಬೇಕು. ಯಾವುದೇ ಈ ಫ್ಯಾಕ್ಟ್ರಿ ಕೆರೆ ಕೊಡೋದಲ್ಲಿ, ಲೀಸ್ ಕೊಡೋದಲ್ಲಿ ಅಥವಾ ಮಾರೋದಲ್ಲಿ ಮಾಡಬಾರ್ದು. ಒಂದು ರೈತರ ಜೀವನಾಡಿ ಇದೆ. ಈ ಫ್ಯಾಕ್ಟ್ರಿ ಮೇಲೆ DCC ಬ್ಯಾಂಕ್ ಸಾಹುಕಾರ ಆಗಿದೆ. ಫ್ಯಾಕ್ಟ್ರಿ ಬಾಕಿ ಇದೆ, DCC ಬ್ಯಾಂಕಿಗೆ ದುಡ್ಡು ತೊಗೊಂಡಿದ್ದಾರೆ, ಅದನ್ನು ಕೊಡಲೇಬೇಕಾಗುತ್ತೆ. ಅದು ಯಾವ ಮುಖಾಂತರ ಹೇಗೆ ಆಗಬೇಕು, ಅದು ಒಂದು ರಾಜಶೇಖರ್ ಪಾಟೀಲ್ ಸಭೆ ಕರೆಸಿ ಇದಕ್ಕೆ ಮುಂದಾಳತ್ವ ವಹಿಸಬೇಕು. ಅದಕ್ಕೆ ನಾನು ಸಹಕರಿಸ್ತೀನಿ. ಅವ್ರ ಅನಿಸಿಕೆ ಏನಿದೆ, ಅವ್ರದ್ದು ವಿಚಾರ ಶಕ್ತಿ ಏನಿದೆ, ಅವ್ರ ಗುರಿ ಏನಿದೆ ಅಂದರೆ ಫ್ಯಾಕ್ಟ್ರಿ ಪುನರ್ ಆರಂಭ ಮಾಡಬೇಕಂತೇಳಿ ಗುರಿ ಇದೆ. ನಂದು ಗುರಿ ಇದೆ, ಎರಡೂ ಗುರಿ ಒಂದೇ ಇದೆ. ನಾನು ರಾಜಶೇಖರ್ ಪಾಟೀಲ್ ರಿಕ್ವೆಸ್ಟ್ ಮಾಡ್ಕೋತೀನಿ, ತಾವು ಮುಂದಾಳತ್ವ ವಹಿಸಿ ಈ ಫ್ಯಾಕ್ಟ್ರಿ ಪುನರಾರಂಭ ಮಾಡಿ ರೈತರ ಜೀವನಾಡಿ ಕಾಪಾಡಬೇಕಂತೇಳಿ ರಿಕ್ವೆಸ್ಟ್ ಮಾಡ್ಕೋತೀನಿ. ಮತ್ತು ಅದಕ್ಕೆ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂಥೇಳಿ ತಮ್ಮ ಪತ್ರಕರ್ತರ ಮುಖಾಂತರ ವಿನಂತಿಸ್ತೀನಿ. ಮತ್ತು ಅವರು 1 ಫೆಬ್ರವರಿ ಒಳಗಾಗಿ ಪ್ರತಿಕ್ರಿಯೆ ಕೊಡಬೇಕು ಮತ್ತು ಕಾರ್ಯರೂಪದಲ್ಲಿ ತರಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೋತೀನಿ. ತಮ್ಮ ಇಚ್ಛಾಶಕ್ತಿ ಇದೆ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ಮತ್ತು ತಾವು ಇದರ ಲೀಡ್ ತೊಗೊಳ್ಬೇಕು ಮತ್ತು ತಾವು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು, ಇದಕ್ಕೆ ಆನ್ಸರ್ ಹೇಳಬೇಕು. ಇಲ್ಲಾದರೆ ಫಸ್ಟ್ವರೆಗೂ ತಮ್ಮದು ಏನೋ ಆನ್ಸರ್ ಬರಲಿಲ್ಲ ಅಂದರೆ ನಾನು ಮುಂದೆ ಲೀಡ್ ತಗೋತೀನಿ. ಇದು BSSK ಪುನರಾರಂಭ ಮಾಡಲಿಕ್ಕೆ BSSK ಹಿತರಕ್ಷಣಾ ಸಮಿತಿ ಕಡೆಯಿಂದ ತಾವು ನಮಗೆ ಸಪೋರ್ಟ್ ಮಾಡ್ಬೇಕಂತೇಳಿ ನಾವು ವಿನಂತಿಪೂರ್ವಕವಾಗಿ ಕೇಳ್ಕೊತೀವಿ. ಇಲ್ಲ ನಾವು ನೀವು ಕೂಡಿ ಇದಕ್ಕೆ ಪುನರಾರಂಭ ಮಾಡಲಿಕ್ಕೆ ಏನು ಪಣ ತೊಟ್ಟು ನಿಂದ್ರೋಣ ಅಂಥೇಳಿ ನಾನು ತಮ್ಮ ಮುಖಾಂತರ ಹೇಳ್ತೀನಿ. ನಾನು ನಿಮಗೂ ಆ್ಯಸ್ ಎ ಮಾನವೀಯತೆ ದೃಷ್ಟಿಯಲ್ಲಿ ನಾನು ಬಂದು ಕೇಳಿದ್ದೀನಿ. ನೀವು ಬೇಡ ಅಂದರೆ ನಮ್ಮ ಫ್ಯಾಕ್ಟ್ರಿ ನಾವು ಕಾಪಾಡ್ಕೋತೀವಿ ಅಂದರೆ ಓಕೆ ಅಂತೇಳಿ ನಾನು ಹಿಂದೆ ಸದ್ದಿದ್ದೀನಿ. ಸಾಲ ಪಡೆದವರು ಷೇರುದಾರ ಇಸ್ ದ ಓನರ್. ಅವ್ರು ಯಾರಿಗೆ ಕೊಡ್ಸಿದ್ದಾರೆ? ಬೋರ್ಡಿಗೆ ಕೊಡ್ಸಿದ್ದಾರೆ. ಬೋರ್ಡ್ ಸಾಲ ತೊಗೊಂಡಿದೆ, ಕರೆಕ್ಟಾ? ಈಗ ಅದು ಯಾರು ನಾವು ಓನರ್ ಏನು ಯಾರಿಗೆ ಕೊಡಿಸ್ತೀವಿ? 5 ಇಯರ್ಸ್ ಸಲುವಾಗಿ ನಾವು ಮುನಿಮ್ ಕೊಡಿಸ್ತೀವಿ. ಪ್ರತಿಯೊಂದು ವರ್ಷ ನಾವು ಲೆಕ್ಕ ನೋಡ್ತೀವಿ. ನಮ್ಮ ಇಚ್ಛಾಶಕ್ತಿ ಷೇರುದಾರ 25,000 ಜನರು ಇಚ್ಛಾಶಕ್ತಿ ಕಡಿಮೆ ಆಗಿತ್ತು. ಬಟ್ ಮುನಿಮ್ ಯಾವ ಹೊಲ ಮಾರ್ಲಾತಾನ ಅಂತಂದ್ರೆ ನಾವು ಕಣ್ಣು ಮುಚ್ಚಿದ ನಮ್ಮ ತಪ್ಪು ಆಸ್ ಎ ಷೇರುದಾರ. ನಾನು ಉಗಾದಿಗೆ ಗಂಗಾ ಶುಗರ್ ಇಂಡಸ್ಟ್ರೀಸ್ 2500 TCD ಶಂಕುಸ್ಥಾಪನೆ ಮಾಡ್ತಾ ಇದ್ದೀನಿ ವಿತ್ ಇಥನಾಲ್ ವಿತ್ ಕೋ ಜನರೇಷನ್ ಅಂತ ಹೇಳಿದ್ದೀನಿ. ಇದು ಪ್ರಕ್ರಿಯೆ ಆಟ ಆಡೋದಲ್ಲ. BSSK ಸಾರ್ವಜನಿಕ ರಂಗದಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ಉದ್ದೇಶ ಇತ್ತು. ಅನ್ಫಾರ್ಚುನೇಟ್ಲಿ ಅವ್ರು ಟೆಂಡರ್ ಕರೆದ್ರು. ನಾನು ಆಸ್ ಎ ಇಂಡಸ್ಟ್ರಿಯಲಿಸ್ಟ್ ಆಗಿ ನಾನು ಟೆಂಡರ್ ಹಾಕಿದ್ದೀನಿ. ಬಟ್ ಎಟ್ ದ ಸೇಮ್ ಟೈಮ್ ಮಾನವತೆ ದೃಷ್ಟಿಯಿಂದ ನಾನು ಕೇಳಿದ್ದೀನಿ. ಅವ್ರು ಅವತ್ತಿಲ್ಲ ನೀವು ತಗೊಳ್ರಿ ನಡೆಸ್ರಿ ಅಂತ ಪರ್ಮಿಷನ್ ಕೊಡ್ತೀರ ಅಂದ್ರೆ ನಾನು ದುಡ್ಡು ತುಂಬ್ತಿದ್ದೆ. ಇದು ಆಸ್ ಎ BSSK ಹಿತರಕ್ಷಣಾ ಸಮಿತಿ ಹೋರಾಟದಿಂದ ಮಾಡಿದನಲ್ಲ, ಏನಿಲ್ಲ
ಕಾರಣ ಏನಿಲ್ಲ. ಈಗ ರಾಜಶೇಖರ್ ಪಾಟೀಲ್ ಹೋಗಿ ಹಿತದೃಷ್ಟಿಯಾರೆ 184 ಕೋಟಿ ಇನ್ಕಮ್ ಟ್ಯಾಕ್ಸ್ ಸಮಸ್ಯೆ ಬರುವುದಿಲ್ಲ. ಯಾಕಂತಂದ್ರೆ ವೈಟ್ ಮನಿನಲ್ಲಿ ಕಟ್ಟಬೇಕಾಗುತ್ತೆ. ಇದು ಹುಚ್ಚರ ಆಟ ಇಲ್ಲ. ನಮ್ಮ 1 ಲಕ್ಷ 5 ಲಕ್ಷ 10 ಲಕ್ಷ 1 ಕೋಟಿ 2 ಕೋಟಿ ನಾವು ಏನು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ ವೈಟ್ ಮನಿ ಬೇಕು. ನಾನು ಹೇಳ್ತಿದ್ ಗಂಗಾ ಫ್ಯಾಮಿಲಿ ಎಲ್ಲರದ್ದು ಪಾನ್ ಕಾರ್ಡ್ ತೊಗೊಂಡು ನೋಡ್ರಿ, ಅಸೆಟ್ಸ್ ಅಂಡ್ ಲೈಬ್ರರೀಸ್ ಅಷ್ಟು ಆಗುತ್ತಿಲ್ಲ ನೋಡಿ, ಕೋಟಿ ಮೇಲೆ ಆಗುತ್ತಿಲ್ಲ ನೋಡ್ರಿ. 150 ಕೋಟಿ ಬ್ಯಾಂಕಿನವ್ರು ಲೋನ್ ಕೊಡ್ತಾರೆ, ಬಂಗಾರ ರೇಟ್ ಮೇಲೆ ಯಾರು ಲೋನ್ ಕೊಡ್ತಾರೆ. ಮಾಡಬಾರ್ದು. ರಾಜಶೇಖರ್ ಪಾಟೀಲ್ ಲೀಡ್ ಮಾಡ್ರಿ ನಾನು ಸಪೋರ್ಟ್ ಮಾಡ್ತಾ ಇದ್ದೆ ಅಂತ ಹೇಳ್ತದಲ್ಲ. ಈಗ ನಿಮ್ಗೆ ಲಾಸ್ಟ್ ವರ್ಡ್ ಹೇಳ್ತೀನಿ. ಸೆಕೆಂಡ್ ಬಿಡರ್ ಅವ್ನಿಗೆ ಆರ್ಡರ್ ಕೊಡ್ಲಿ DCC ಬ್ಯಾಂಕು, ಅದಕ್ಕೆ ನಮ್ಮ ಪ್ರತಿಕ್ರಿಯೆ ಏನದ BSS ಹಿತರಕ್ಷಣಾ ಸಮಿತಿಯಲ್ಲಿ ನಮ್ಮ ಪ್ರತಿಕ್ರಿಯೆ ಅನ್ನೋದು ನಾವು ತೋರಿಸ್ತೀವಿ. ಹೇಳ್ತಾ ಇದೀವಿಲ್ಲ, ಇವತ್ತು ರೈತರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ನಾವು ನಿಮ್ಮ ರೈತರು ಓನರ್ಸು ನೀವು ಬ್ಯಾಡ್ ಅಂದ್ರೆ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ, ನಾನು ಹಿಂದೆ ಸರ್ದಿದ್ದೀನಿ. ನೀವು ಸ್ಟಾರ್ಟ್ ಮಾಡ್ರಿ ಅಂತ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಲ್ಲ. 50 ಶೇರ್ದಾರ ಇದ್ರೆ ಅವತ್ತೆ ಶೇರ್ದಾರ ಇದ್ದಾರೆ, 25,000 ಸಮಥಿಂಗ್ ಇದೆ. ಕೋಆಪರೇಟಿವ್ ಮಿನಿಸ್ಟರ್, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ಲಸ್ MLAs ಎಲ್ಲ ಕೂತಿ ಟಿವಿದಲ್ಲಿ ಬಂದಿದೆ. ಇದೆಯಾ? ಫ್ಯಾಕ್ಟ್ರಿ ಲೀಸ್ ಕೊಡ್ರಿ, ಫ್ಯಾಕ್ಟ್ರಿ ಮಾರಬೇಡ್ರಿ, ಇಲ್ಲ ಸರ್ಕಾರದಿಂದ ಹೆಲ್ಪ್ ಮಾಡಿ ಫ್ಯಾಕ್ಟ್ರಿ ನಡೆಸಿ ಅಂತ ಹೇಳಿದ್ದಾರೆ. ಅಭಿಪ್ರಾಯ ಒಂದೇ ಅದ, ಫ್ಯಾಕ್ಟ್ರಿ ಯಾವಾಗ ಒಬ್ಬ ಪ್ರೈವೇಟ್ ಇಂಡಸ್ಟ್ರಿಯಲಿಸ್ಟ್ 250 ಕೋಟಿ ಹಾಕಿ ಪ್ರಾಫಿಟ್ ಮಾಡ್ಕೋತಾನಂದ್ರೆ ಸರ್ಕಾರ ವತಿಯಿಂದ 50 ಕೋಟಿ ತಂದ್ರೆ ಪ್ರಾಫಿಟ್ ಯಾಕೆ ಆಗಲ್ಲ ನಾನು ಕೇಳ್ತಾ ಇದ್ದೀನಿ. ಅದೇ ಸೇಮ್ ಫ್ಯಾಕ್ಟ್ರಿ ಇಲ್ಲಿ ಇಚ್ಛಾಶಕ್ತಿ ಕಮ್ಮಿ ಇದೆ, ಬಿಕಾಸ್ ಆಫ್ ಕರಪ್ಷನ್. ಮಾಜಿ ಮುಖ್ಯಮಂತ್ರಿ ಅವರು ಬೊಮ್ಮಾಯಿರು ಇಲ್ಲೇ ತೇರ್ ಮೈದಾನದಾಗ ಹೇಳಿದ್ರು, ಈ ಫ್ಯಾಕ್ಟ್ರಿ ಖರಾಬ್ ಆಗ್ಲಿಕ್ಕೆ ಕಾರಣ ಬಿಕಾಸ್ ಆಫ್ ಕರಪ್ಷನ್ ಅಂತ ಹೇಳಿದ್ರು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.